Hello students, welcome to my e-learning class. In this video I am going to explain about acceptance. ಒಪ್ಪಿಗೆ ಈ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. It is very necessary to get the assent of the other party when a person proposes or makes the proposal or makes offer. ಪ್ರಸ್ತಾಪಿತನು ಪ್ರಸ್ತಾಪಕ್ಕೆ ತನ್ನ ಒಪ್ಪಿಗೆಯನ್ನು ನೀಡುವುದರ ಮೂಲಕ ಒಪ್ಪಂದ ನಿರ್ಮಾಣ ಆಗ್ತತಿ ಅಂತ ಹೇಳಾಕತ್ತೇವೆ ನಾವಲ್ಲೇ. ಪ್ರಸ್ತಾಪಿತನ ಪ್ರಸ್ತಾಪದ ಕರಾರಿಗೆ ತನ್ನ ಸಮ್ಮತಿಯನ್ನು ಸೂಚಿಸುವ ಕ್ರಮಕ್ಕೆ ಒಪ್ಪಿಗೆ ಅಂತ ಹೇಳಾಕತ್ತೇವೆ. ವೆನ್ ಹಿ ಈಸ್ ಗೋಯಿಂಗ್ ಟು ಅಗ್ರಿ ದ ಕಂಡೀಷನ್ಸ್ ಲೇಡ್ ಬೈ ದ ಆಫರರ್. ಪ್ರಸ್ತಾಪಕ ಮಾಡಿದಂತಹ ಏನು ಕರಾರುಗಳದಾವ, ಷರತ್ತುಗಳದಾವ, ಅದಕ್ಕೆ ತನ್ನ ಸೂಚನೆಯನ್ನು, ಒಪ್ಪಿಗೆಯನ್ನು ತನ್ನ ಸಮ್ಮತಿಯನ್ನು ವ್ಯಕ್ತಪಡಿಸಿದಾಗ ಅದು ಒಪ್ಪಿಗೆ ಆಗ್ತತಿ ಅಂತ ಹೇಳ್ತೇವೆ ನಾವಲ್ಲೇ. ಓಕೆ, then only the offer is complete when the other party accepts or gives his assent to the offerer. ಆಫರರ ಮಾಡಿದಂತಹ ಪ್ರಸ್ತಾಪವನ್ನು ಆಫ್ರಿ ಏನು ಎಕ್ಸೆಪ್ಟ್ ಮಾಡ್ಕೋತಾನ ಅವಾಗ ಅದು ಕಂಪ್ಲೀಟ್ ಆಗ್ತತಿ, ಆಫರ್ ಕಂಪ್ಲೀಟ್ ಆಗ್ತತಿ ಅಂತ ಹೇಳ್ತೇವೆ. According to section 2 subsection B of the Indian Contract Act, an acceptance is when the person to whom the proposal is made signifies his assent thereto, the proposal is said to be accepted ಅಂತ ಹೇಳ್ತಾರೆ. When the person to whom the proposal is made, ಅಂದ್ರೆ ಪ್ರಸ್ತಾಪವನ್ನು ಮಾಡಿದಂತಹ ವ್ಯಕ್ತಿ ಸಿಗ್ನಿಫೈಸ್ ಹಿಸ್ ಅಸೆಂಟ್ ದೇರ್ ಟು, ತನ್ನ ಸಮ್ಮತಿಯನ್ನು ಸೂಚಿಸಿದಾಗ ಅಂತ ಹೇಳ್ತೇವೆ. ಆಟ್ ದಟ್ ಟೈಮ್ ದ ಪ್ರಪೋಸಲ್ ಈಸ್ ಸೇ ಟು ಬಿ ಎಕ್ಸೆಪ್ಟೆಡ್. ಆವಾಗ ಅವನು ಪ್ರಸ್ತಾಪವನ್ನು ಒಪ್ಪಿಕೊಂಡಿದ್ದಾನೆ, ತನ್ನ ಒಪ್ಪಿಗೆಯನ್ನು ಸೂಚಿಸಿದ್ದಾನೆ ಅಂತ ಹೇಳಿ ಆಗ್ತತಿ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಅದಕ್ಕೆ ಭಾರತೀಯ ಶಾಸನದ ಪರಿಚ್ಛೇದ 2 ಉಪಪರಿಚ್ಛೇದ ಬಿದ ಪ್ರಕಾರ ಯಾವ ವ್ಯಕ್ತಿಗೆ ಪ್ರಸ್ತಾಪ ಮಾಡಲಾಗಿದೆಯೋ ಅವನು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದಾಗ ಪ್ರಸ್ತಾಪವು ಸ್ವೀಕರಿಸಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ಅಂತ ಹೇಳ್ತೇವೆ. ಹಿಂಗೇನಾಗ್ತತಿ ಅಂತಂದ್ರೆ ಪ್ರಸ್ತಾಪಿತನ ಪ್ರಸ್ತಾಪದ ಕರಾರಿಗೆ ತನ್ನ ಸಮ್ಮತಿಯನ್ನು ಸೂಚಿಸುವ ಒಂದು ಕ್ರಮ ಏನೈತಿ ಅದನ್ನು ನಾವು ಒಪ್ಪಿಗೆ ಅಂತ ಹೇಳ್ತೇವೆ. ದ ಆಕ್ಟ್ ಆಫ್ ಗಿವಿಂಗ್ ಅಸೆಂಟ್ ಈಸ್ ಕಾಲ್ಡ್ ಆಸ್ acceptance ಅಂತ ಹೇಳ್ತೇವೆ. ಬಟ್ ಇಟ್ signifies some of the essentials or rules regarding to the valid acceptance. According to this definition, an acceptance is the expression by the offeree ಪ್ರಸ್ತಾಪಿತನಿಂದ ಒಂದು ಎಕ್ಸ್ಪ್ರೆಷನ್ ಐತಿ ಅಥವಾ ತನ್ನ ಒಂದು ಹಾವಭಾವದ ಅಂತ ಹೇಳ್ತೇವೆ. ಆಫ್ ಹಿಸ್ ಅಸೆಂಟ್, ಸಮ್ಮತಿಯ ಬಗ್ಗೆ, ಕನ್ಸೆಂಟ್ ಆರ್ ವಿಲ್ಲಿಂಗ್ನೆಸ್ ಟು ದ ಟರ್ಮ್ಸ್ ಆಫ್ ದ ಆಫರ್, ಪ್ರಸ್ತಾಪದ ಕರಾರುಗಳಿಗೆ ಅಂತ ಹೇಳಾಗುತ್ತವೆ. ಪ್ರಸ್ತಾಪದ ಕರಾರುಗಳಿಗೆ ತನ್ನ ಸಮ್ಮತಿಯನ್ನು ಸೂಚಿಸುವುದು ಅಥವಾ ಅಭಿವ್ಯಕ್ತಪಡಿಸುವುದು ಅಂತ ಹೇಳ್ತೇವೆ. ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲೀಗಲ್ ರಿಲೇಷನ್ಶಿಪ್, ಫೀಸ್ ಗಿವ್ ರೈಸ್ ಟು ದ ಲೀಗಲ್ ರಿಲೇಷನ್ಶಿಪ್. ಆಫರರ್ ಮತ್ತು ಆಫ್ರಿ ನಡುವೆ ಒಂದು ನ್ಯಾಯಬದ್ಧ ಸಂಬಂಧವನ್ನು ನಿರ್ಮಾಣ ಮಾಡುವಂಥ ಅಭಿವ್ಯಕ್ತಿ ಅಥವಾ ಸಮ್ಮತಿಯನ್ನು ನಾವು ಅಲ್ಲೇನಂತೀವಿ ಅಂತಂದ್ರೆ ಒಪ್ಪಿಗೆ ಅಂತ ಹೇಳ್ತೇವೆ. In short, an acceptance is the offeree's willingness to be bound by the terms of the offer made by the offerer. ಆಫರರ್ ಮಾಡಿದಂತಹ ಕರಾರುಗಳಿಗೆ ಆಫರಿ ತನ್ನ ಸಮ್ಮತಿಯನ್ನು ಕೊಟ್ಟಿರಬೇಕು, ತಂದ ಒಂದು ಕಂಡೀಷನ್ ಹಾಕಿ ಕೊಟ್ಟಿರಬಾರದು. ಇದನ್ನು ಆಫರ್ ಹೇಳ್ತಿರ್ಬೇಕಾದ್ರೂ ಹೇಳಿದ್ದೇವೆ ನಾವಲ್ಲೇ. ಅದಕ್ಕೆ ಏನಾಗ್ಬಿಡ್ತೈತಿ ಅಂತಂದ್ರೆ ಆಫರ್ನ ಆಗಂಗಿಲ್ಲ ಅಂತ ಹೇಳ್ತೇವೆ. ವೆನ್ ಆಫ್ರಿ ಈಸ್ ಗೋಯಿಂಗ್ ಟು ಮೇಕ್ ಸಮ್ ಆಫ್ ದ ಕಂಡೀಷನ್, ಹಿ ಕಾಂಟ್ ಡೂ ಎನಿ ಕಂಡೀಷನ್.
ಯಾವಾಗ ನ್ಯಾಯಾಲಯಕ್ಕೆ ಹೋಗ್ತೈತಿ ಆಫರರ್ ಹಾಕಿದಂಥ ಕಂಡೀಷನ್ ಒಪ್ಕೊಂಡಿಲ್ಲ ಅಂದ್ರೆ ಆಫರ್ ಲ್ಯಾಪ್ಸ್ ಆಗಿರ್ತೈತೆ ಅದಲ್ಲೇ ಮುರ್ಕೊಂಡು ಬಿಟ್ಟಿರ್ತೈತೆ ಅದಲ್ಲೇ ಆಗಿರಂಗಿಲ್ಲ, ಆಫರ್ ಪ್ರಸ್ತಾಪನ ಆಗಿರಂಗಿಲ್ಲ. ಹಂಗನ ನಾವು ಅಕ್ಸೆಪ್ಟೆನ್ಸ್ ಹೇಳ್ತಿರ್ಬೇಕಾದ್ರೂ ಏನು ಹೇಳ್ತೇವೆ ಅಂತಂದ್ರೆ ಆಫರರ್ ಮಾಡಿದಂತಹ ಕಂಡೀಷನ್ ಹಾಕಿದಂಥ ಕಂಡೀಷನ್ಗಳಿಗೆ ಷರತ್ತುಗಳಿಗೆ ಆಫ್ರಿ ಎಕ್ಸೆಪ್ಟೆನ್ಸ್ ಕೊಟ್ಟಾನ ಅಂತ ಹೇಳಾಕತ್ತೇವೆ ನಾವಲ್ಲೇ. ಆಫ್ರಿ ಏನದಾನ ತನ್ನ ಒಂದು ಸಮ್ಮತಿಯನ್ನು ಕೊಟ್ಟಾನ ಅಂತ ಹೇಳಾಕತ್ತೇವಿ. ಅದಕ್ಕೆ ತನ್ನ ಮನಸ್ಸಿನ ಒಂದು ಅಭಿವ್ಯಕ್ತಿ ಮಾಡ್ತಾನ ಅಥವಾ ಸಮ್ಮತಿಯನ್ನು ಸೂಚಿಸ್ತಾನ ಅಂತ ಹೇಳ್ತೇವೆ. ಆ ಸಮ್ಮತಿ ಏನಾಗ್ತೈತಿ ಅಂತಂದ್ರೆ ನ್ಯಾಯಬದ್ಧ ಸಂಬಂಧಕ್ಕೆ ನಿರ್ಮಾಣಕ್ಕೆ ಒಂದು ಎಡೆ ಮಾಡಿಕೊಡ್ತೈತಿ ಅಂತ ಹೇಳ್ತೇವೆ. ಸೊ acceptance is when the person to whom the proposal is made signifies his assent thereto. The proposal is to be accepted ಅಂತ ಹೇಳ್ತೇವೆ. ಆರ್ ಅದರ್ವೈಸ್ ಏನು ಹೇಳ್ತೇವೆ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ವಿಲ್ಲಿಂಗ್ನೆಸ್ ಟು ಬಿ ಬೌಂಡ್ ಬೈ ದ ಟರ್ಮ್ಸ್ ಆಫ್ ದ ಆಫರ್ ಅಂತಲೂ ಹೇಳ್ತೇವೆ. willingness to be bound by the terms of the offer ಅಂತಲೂ ಹೇಳ್ತೇವೆ. or it is nothing but the assent, consent or willingness to the terms of the offer ಅಂತಲೂ ಹೇಳ್ತೇವೆ. which gives legal relations, which gives the establishment or which leads to the legal relation ಅಂತಲೂ ಹೇಳ್ತೇವೆ ನಾವಲ್ಲೇ. ಓಕೆ, ಸೊ ಎಕ್ಸೆಪ್ಟೆನ್ಸ್ನು ಹೆಂಗೆ ಆಫರಿಗೆ ಕೆಲವೊಂದಿಷ್ಟು ರೂಲ್ಸ್ ಇದ್ದು ಹಂಗೆ ಇದಕ್ಕೂ ಸುದೇಕ ಒಪ್ಪಿಗೆಗೂ ಸುದೇಕ ಕೆಲವೊಂದು ಅವಶ್ಯಕತೆಗಳದಾವ ಅಥವಾ ರೂಲ್ಸ್ ಅದಾವ ಅಂತ ಹೇಳ್ತೇವೆ ನಾವಲ್ಲೇ. ನ್ಯಾಯ ಸಂಬಂಧ ಒಪ್ಪಿಗೆಗೆ ಸಂಬಂಧಿಸಿದಂಥ ನಿಯಮಗಳು ಅಂತ ಹೇಳ್ತೇವೆ ನಾವಲ್ಲೇ. ಓಕೆ, ಸೊ ಫಸ್ಟ್ ಒನ್ ಏನೈತಿ ಅಂತಂದ್ರೆ ಫಸ್ಟ್ ಒನ್ ಎಕ್ಸೆಪ್ಟೆನ್ಸ್ ಮಸ್ಟ್ ಬಿ ಅಬ್ಸೊಲ್ಯೂಟ್ ಆ್ಯಂಡ್ ಅನ್ಕ್ವಾಲಿಫೈಡ್ ಆರ್ ಅನ್ಕಂಡೀಷ್ನಲ್ ಅಂತ ಹೇಳ್ತೇವೆ. ಒಪ್ಪಿಗೆಯು ನಿರುಪಾಧಿಕವು ಅಂತ ಹೇಳ್ತೇವೆ ನಾವು ಅಲ್ಲಿ. ಆಬ್ಸೊಲ್ಯೂಟ್ ಅಂತ ಹೇಳಕ್ಕೆ ಏನಂತ ಹೇಳ್ತೇವೆ? ನಿರುಪಾಧಿಕವು ಮತ್ತು ಕರಾರು ರಹಿತವೂ ಆಗಿರಬೇಕು. ಕರಾರು ರಹಿತವಾಗಿರಬೇಕು ಅಂತ ಹೇಳ್ತೇವೆ ನಾವು ಅಲ್ಲಿ. ಆಬ್ಸೊಲ್ಯೂಟ್ ಆ್ಯಂಡ್ ಅನ್ಕ್ವಾಲಿಫೈಡ್, ದಟ್ ಈಸ್ ಅನ್ಕಂಡೀಷ್ನಲ್ ಅಂತ ಹೇಳ್ತೇವೆ. ಫಸ್ಟ್ ಕಂಡೀಷನ್ ಏನು ಹೇಳಾಕತ್ತೈತಿ ಅಂತಂದ್ರೆ ಪ್ರಸ್ತಾಪದ ಎಲ್ಲ ಕರಾರುಗಳನ್ನು ಪ್ರಸ್ತಾಪಿತನು ಒಪ್ಪಿಕೊಳ್ಳಬೇಕು. ದ ಕಂಡೀಷನ್ಸ್ ಲೇಡ್ ಬೈ ದ ಆಫರರ್ ಶುಡ್ ಬಿ ಎಕ್ಸೆಪ್ಟೆಡ್ ಬೈ ಆಫರಿ. ಓಕೆ, ಅದರಲ್ಲಿ ಸ್ವಲ್ಪ ಆದರೂ ಚ್ಯುತಿಯಾದರೂ ಒಪ್ಪಿಗೆ ನ್ಯಾಯಬದ್ಧ ಆಗಲಾರ್ದು. ಇಫ್ ಲಿಟಲ್ ಬಿಟ್ ಡಿಸ್ಅಗ್ರಿಮೆಂಟ್ ವಿತ್ ದ ಕಂಡೀಷನ್ ಲೇಡ್ ಬೈ ದ ಆಫರರ್ will lapse the offer or it is not valid acceptance ಅಂತ ಹೇಳ್ತೇವೆ. ನ್ಯಾಯಬದ್ಧ ಒಪ್ಪಿಗೆ ಅಲ್ಲ ಅಂತ ಹೇಳ್ತೇವೆ. ಓಕೆ, ಇಫ್ ಐ ವಾಂಟ್ ಟು ಸೆಲ್ ಮೈ ಸ್ಕೂಟರ್ ಫಾರ್ 20,000 rupees, 20,000ಕ್ಕೆ ನಾನು ನನ್ನ ಸ್ಕೂಟರ್ನ ಮಾರಾಟ ಮಾಡ್ತೀನಿ ಅಂತಂದ್ರೆ ಎದುರಿಗಿನ ವ್ಯಕ್ತಿ ಅದಕ್ಕೆ 15,000 ಈಗ ಕೊಡಾಕತ್ತೇನೆ ಅಂತ ಕೊಡಾಕತ್ತಾನ ಅಂತಂದ್ರೆ ಇಟ್ ಈಸ್ ನಾಟ್ ಸೇಡ್ ಆಸ್ ಅ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಬಿಕಾಸ್ ಹಿ ಈಸ್ ಆಲ್ಸೋ ಪುಟ್ಟಿಂಗ್ ಹೀಸ್ ಕಂಡೀಷನ್ಸ್. ಅದಕ್ಕೆ ನನ್ನ ಆಫರ್ಕ್ಕೆ ಅವ ಒಪ್ಕೊಂಡಿಲ್ಲ ಅಂತ ಹೇಳಿ ಅಂದಂಗೆ ಆಗ್ತೈತಿ. ಅದಕ್ಕೆ ಆಫರ್ ಕಂಪ್ಲೀಟ್ ಆಗಬೇಕಂದ್ರೆ ಏನು, ಆಫರರ್ ಮಾಡಿದಂತಹ ಆಫರನ್ನು ಅವ ಕರಾರು ರಹಿತವಾಗಿ ಒಪ್ಪಿಗೆ ಸೂಚಿಸಿರಬೇಕಲ್ಲೇ. ಕರಾರು ರಹಿತವಾಗಿ ಒಪ್ಪಿಗೆಯನ್ನು ಸೂಚಿಸಿರಬೇಕು. ಅದಕ್ಕೆ ಏನು ಹೇಳ್ತೇವೆ? ಎಕ್ಸೆಪ್ಟೆನ್ಸ್ ಮಸ್ಟ್ ಬಿ ಅಬ್ಸೊಲ್ಯೂಟ್ ಆ್ಯಂಡ್ ಅನ್ಕ್ವಾಲಿಫೈಡ್, ಅನ್ಕಂಡೀಷ್ನಲ್, ಕರಾರು ರಹಿತವಾಗಿರಬೇಕು, ನಿರುಪಾಧಿಕವಾಗಿ ಇರಬೇಕು ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ಅಕ್ಸೆಪ್ಟೆನ್ಸ್ ಮಸ್ಟ್ ಬಿ ಬೈ ದ ಆಫರಿ, ದಟ್ ಈಸ್ ದ ಪರ್ಸನ್ ಟು whom the offer is made. The person to whom the offer is made and not by anyone else. Okay? ಯಾರಿಗೆ ಪ್ರಸ್ತಾಪ ಮಾಡಲಾಗಿದೆಯೋ ಅವನೇ ಒಪ್ಪಿಗೆಯನ್ನು ಸೂಚಿಸಬೇಕು, ನೀಡಬೇಕು. ಇದರ ಅರ್ಥ ಏನು ಹೇಳಾಕತ್ತೀವಿ? ಎಕ್ಸೆಪ್ಟೆನ್ಸ್ ಮಸ್ಟ್ ಬಿ ಬೈ ದ ಆಫರಿ. ಯಾರಿಗೆ ಪ್ರಸ್ತಾಪ ಮಾಡಲಾಗಿದೆಯೋ ಅಂದ್ರೆ ಪ್ರಸ್ತಾಪಿತನೇ ಒಪ್ಪಿಗೆಯನ್ನು ಸೂಚಿಸಬೇಕು ಅಂತ ಹೇಳಾಕತ್ತೇವೆ ನಾವು. ನಾಟ್ ಬೈ ಎನಿಬಡಿ ಎಲ್ಸ್. ಬೇರೆ ಯಾರೂ ಹೂ ಅನ್ನೋಕನಿಲ್ಲ, ಒಪ್ಪಿಗೆಯನ್ನು ಸೂಚಿಸಕ್ಕೆ ಬರಂಗಿಲ್ಲ. ಓಕೆ,
ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೇವೆ, ಇಲ್ಲೊಂದು ಕೇಸ್ ಸ್ಟಡಿ ಹೇಳ್ತೇವೆ. ಎಕ್ಸ್ sells his business to Y, but it is not known to his customer. that is ಎಕ್ಸ್ನ ಕಸ್ಟಮರ್ಗೆ ಗೊತ್ತಿಲ್ಲ, ಗ್ರಾಹಕರಿಗೆ ಗೊತ್ತಿಲ್ಲ ಇದರ ಬಗ್ಗೆ, ತನ್ನ ವ್ಯಾಪಾರವನ್ನು ಅವ ಮಾರಾಟ ಮಾಡೋಣ ಅಂಥೇಳಿ. ಮಿಸ್ಟರ್ ಎ ಅನ್ನೋ ಒಬ್ಬ ಗ್ರಾಹಕ ಏನದನ್ಲ ಅವ ಏನು ಮಾಡ್ತಾನೆ, ಎಕ್ಸ್ಗೆ ಆರ್ಡರ್ ಕೊಡ್ತಾನೆ. ರೆಗ್ಯುಲರ್ಲಿ ಹೆಂಗೆ ಆರ್ಡರ್ ಮಾಡ್ತಿದ್ದ ಹಂಗೆ ಆರ್ಡರ್ ಕೊಡ್ತಾನೆ, ಗೂಡ್ಸನ್ನು ಕಳಿಸ್ರಿ ಅಂಥೇಳಿ ಹೇಳ್ತಾನೆ. ಬಟ್ ಇಟ್ ಈಸ್ ಕಂಪ್ಲೀಟೆಡ್ ಬೈ ದ್ಯಾಟ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಬೈ ವೈ. ಅಂದರೆ ಗೂಡ್ಸ್ ಕಳಿಸಿದವ ಯಾರದಾನಿಲ್ಲೇ, ವಾಯ್ ಕಳಿಸ್ತಾನಲ್ಲೇ. ಯಾರಿಗೆ? ಎಗ. ಆದರೆ ಎ ಯಾರಿಗೆ ಪ್ರಸ್ತಾಪ ಮಾಡ್ಯಾನಿಲ್ಲೇ, ಎಕ್ಸ್ಗೆ ಮಾಡ್ಯಾನ. ಎಗ್ ಗೊತ್ತಿಲ್ಲ ಎಕ್ಸ್ ವೈಗೆ ತನ್ನ ಬಿಸ್ನೆಸ್ಸನ್ನು ಮಾರಾಟ ಮಾಡ್ಯಾನ ಅಂತ. ಅನ್ನೋವಿಂಗ್ಲಿ ಹಿ ಗಿವ್ಸ್ ಆರ್ಡರ್ ಟು ದ ಎಕ್ಸ್. ಓಕೆ, ಯಾವಾಗ ವಾಯ್ಗೆ ಆ ಆರ್ಡರ್ ರಿಸೀವ್ ಆಗ್ತೈತಿ, ವಾಯ್ ಕಂಪ್ಲೀಟ್ ಮಾಡ್ತಾನೆ, ಅದನ್ನು ವಾಯ್ ಕಂಪ್ಲೀಟ್ ಮಾಡ್ತಾನೆ. ಆದ್ರೆ ಎ ಏನು ಮಾಡ್ತಾನೆ ಅಂದ್ರೆ ಆ ಆರ್ಡರನ್ನು ಕ್ಯಾನ್ಸಲ್ ಮಾಡ್ತಾನೆ, ಅದನ್ನು ಒಪ್ಪುಗೊಳ್ಳಂಗಿಲ್ಲ. ಬಿಕಾಸ್ ಹೀಸ್ ಕಂಟೆನ್ಷನ್ ದ್ಯಾಟ್ ನಾ ಎಕ್ಸ್ಗೆ ಆರ್ಡರ್ ಮಾಡಿದ್ದೆ ಹೊರತಾಗಿ ವಾಯಿಗೆ ಮಾಡಿದ್ದಿಲ್ಲ ಅಂಥೇಳಿ. ಓಕೆ, ಎಕ್ಸ್ಗೂ ನಾನು ಅಲ್ಲೇ ಆರ್ಡರ್ ಮಾಡಿದ್ದೆ, ನನಗೆ ಗೂಡ್ಸ್ ಕಳಿಸ್ ಅಂತ ಹೇಳಿದ್ದೆ ಹೊರತಾಗಿ ನಾವು ವಾಯಿಗಲ್ಲ. ಯಾಕಂತಂದ್ರೆ ನನಗೆ ಈಗ ಒಬ್ಬನ ಕಡೆಯಿಂದ ಮನಿ ಕಟ್ಟಿಸ್ಕೊಳ್ಳೋದು ಐತಿ ಅಂತಂದ್ರೆ ಆ ಫಾರ್ಮ್ ಬೇರೆದವ್ರಿಗೆ ಮಾರಾಟ ಮಾಡ್ಯಾರಂದ್ರೆ ಆ ವ್ಯಕ್ತಿ ನನಗೆ ಬ್ಯಾಡ್ ಆಗಿರ್ತಾನ. ನಾ ಯಾಕೆ ಅವ್ನ ಕಡೆಯಿಂದ ಮಾಡಿಸ್ಕೊಳ್ಳಿ, ನನಗೆ ಬೇಕಾದಂಥ ವ್ಯಕ್ತಿ ಕಡೆಯಿಂದನೇ ನಾ ಮಾಡಿಸ್ಕೊಳಕ್ಕೆ. ಇಟ್ ಈಸ್ ಟೋಟಲಿ ಅಪ್ ಟು ಮೀ. ಅಂದ್ರೆ ಏನು ಮೇಲೆ ಡಿಪೆಂಡೆಂಟ್ ಐತೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು. ಆದರೆ ಅವ್ನು ಗೊತ್ತಿತ್ತು ಎಕ್ಸ್ ಮಾರಾಟ ಮಾಡಿದ್ನ ಅಂತಂದ್ರೆ, ನೋವಿಂಗ್ಲಿ ಅದು ಮಾಡಿದ್ದಿತ್ತು ಅಂತಂದ್ರೆ ಅವ್ನು ಹ್ಞೂ ಅನ್ನಕ್ಕೆ ಬರ್ತಿದ್ದಿಲ್ಲ. ಈಗ ಏನೈತಿ ಅಂದ್ರೆ ಅವ್ನಿಗೆ ಪೂರ್ಣಾಧಿಕಾರ ಐತಿ ಅಂತ ಹೇಳ್ತೇವೆ. ಯಾವಾಗ ಎ ಕೋರ್ಟಿಗೆ ಹೋಗ್ತಾನೆ ಆವತ್ತಿನಾಗ ಏನು ಪರವಾಗಿಯಲ್ಲೇ ಏನೈತಿ ಅಂತಂದ್ರೆ ಒಂದು ನಿರ್ಣಯ ಬರುತ್ತಾ. ಯಾಕಂತಂದ್ರೆ ಎ ಡಿಡಂಟ್ ನೋ ದ್ಯಾಟ್ ದ ಫರ್ಮ್ ಹ್ಯಾಸ್ ಬಿನ್ ಸೋಲ್ಡ್ ಟು ವೈ ಅಂಥೇಳಿ. ಅದಕ್ಕೆ ಅವಂಗ ಗೂಡ್ಸ್ ಏನೈತೆ ಸರಕುಗಳನ್ನ ನಿರಾಕರಿಸುವ ಪೂರ್ಣ ಅಧಿಕಾರ ಏನು ಜೊತೆಗೈತಿ ಅಂಥೇಳಿ ನಿರ್ಣಯ ಕೊಡ್ತಲ್ಲೇ. ಅದಕ್ಕೇನು ಹೇಳ್ತೇವೆ ಅಂತಂದ್ರೆ ಇಟ್ ಶುಡ್ ಬಿ ಅಕ್ಸೆಪ್ಟೆಡ್ ಬೈ ದ ಆಫ್ರಿ. ಪ್ರಸ್ತಾಪಿತನ ಅದನ್ನು ಒಪ್ಪಿಗೆಯನ್ನು ಸೂಚಿಸಬೇಕು, ನಾಟ್ ಎನಿಬಡಿ ಎಲ್ಸ್. ಅವನ ರೀಪ್ರೆಸೆಂಟೇಟಿವ್ಸು ಅನ್ನಕ್ಕೆ ಬರಂಗಿಲ್ಲಲ್ಲೇ. ಸೊ ಆ್ಯನ್ ಆಫರ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಓನ್ಲಿ ಬೈ ದ ಪರ್ಸನ್ ಆರ್ ಪರ್ಸನ್ ಟು. ಈ ಪಾರ್ಟ್ನರ್ಶಿಪ್ ಫರ್ಮ್ ಇತ್ತು, ಪರ್ಸನ್ಸ್ ಬರ್ತಾರಲ್ಲಿ, ಪರ್ಸನ್ ಬರಂಗಿಲ್ಲ, ಪರ್ಸನ್ಸ್ ಬರ್ತಾರ, ರೀಪ್ರೆಸೆಂಟೇಟಿವ್ಸ್ ಇರ್ತಾರಲ್ಲೇ. ಅಂದರೆ ಪಾರ್ಟ್ನರ್ಸ್ ಇರ್ತಾರಲ್ಲೇ, ರೀಪ್ರೆಸೆಂಟೇಟಿವ್ಸ್ ಅನ್ನಂಗಿಲ್ಲ, ಪಾರ್ಟ್ನರ್ಸ್ ಇರ್ತಾರೆ. ಅವರೊಳಗೆ ಯಾರು ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪಿಗೆ ನಾವು ಏನಾರ ಒಪ್ಪಿಗೆಯನ್ನು ಅಂದರೆ ಆಫರ್ ಮಾಡೇವಿ ಅಂತಂದ್ರೆ ಅವರ ಅದನ್ನು ಒಪ್ಪಿಗೆಯನ್ನು ಸೂಚಿಸಬೇಕು. ಅವ್ರ ಬದಲಾಗಿ ಆ ಪಾರ್ಟ್ನರ್ಸನ್ನು ಬಿಟ್ಟು ಮೂರನೇ ವ್ಯಕ್ತಿನೂ ಹೇಳಕ್ಕೆ ಬರಂಗಿಲ್ಲಲ್ಲೇ. ಓಕೆ, ಅವು ಅಥವಾ ಪರ್ಸನ್ಸ್, ಇಂಡಿವಿಜುವಲ್ ಪರ್ಸನ್, ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಅಂತ ಹೇಳ್ತೇವೆ. ಅಲ್ಲಿ ವ್ಯಕ್ತಿಗಳ ಸಮೂಹ ಇರ್ತೈತಿ, ಆ ವ್ಯಕ್ತಿಗಳ ಸಮೂಹನ ಹ್ಞೂ ಅನ್ಬೇಕೈತಲ್ಲೇ. ಬೇರೆದವ್ರು ಅದನ್ನು ಒಪ್ಕೊಳಕ್ಕೆ ಬರಂಗಿಲ್ಲ. ಇಟ್ ಕ್ಯಾನ್ ನಾಟ್ ಬಿ ಅಕ್ಸೆಪ್ಟೆಡ್ ಬೈ ಎನಿ ಅದರ್ ಪರ್ಸನ್ ವಿದೌಟ್ ದ ಕನ್ಸೆಂಟ್ ಆಫ್ ದ ಆಫರರ್. ಆಫರರ್ನ ಒಂದು ಒಪ್ಪಿಗೆ ಇರಲಾರ್ದ ಅದನ್ನು ಬೇರೆದವರು ಒಪ್ಪಿಕೊಳ್ಳಕ್ಕೆ ಬರಂಗಿಲ್ಲ. ಪ್ರಸ್ತಾಪಕನ ಒಪ್ಪಿಗೆ ಇರಲಾರದೆ ಬೇರೆದವರು ಪ್ರಸ್ತಾಪಕ್ಕೆ ಒಪ್ಪಿಗೆಯನ್ನು ಸೂಚಿಸಕ್ಕೆ ಬರಂಗಿಲ್ಲ ಅಂತ ಹೇಳ್ತೇವೆ. ಇಟ್ ಕ್ಯಾನ್ ನಾಟ್ ಬಿ ಅಕ್ಸೆಪ್ಟೆಡ್ ಬೈ ಎನಿ ಅದರ್ ಪರ್ಸನ್ ವಿದೌಟ್ ದ ಕನ್ಸೆಂಟ್ ಆಫ್ ದ ಆಫರರ್. ಪ್ರಸ್ತಾಪಕನ ಒಂದು ಒಪ್ಪಿಗೆ ಇರಲಾರ್ದೆ ಒಪ್ಕೊಳ್ಳಕ್ಕೆ ಬರಂಗಿಲ್ಲ ಅಂತ ಹೇಳ್ತೇವೆ. ಸೊ ಥರ್ಡ್ ಕಂಡೀಷನ್, acceptance must be communicated to the offerer. acceptance ಏನೈತಿ ಅಂತಂದ್ರೆ acceptance ಒಪ್ಪಿಗೆ ಆಫರರ್ಗೆ, ಪ್ರಸ್ತಾಪಕಗೆ ತಿಳಿಸಿರಬೇಕು ಅಂತ ಹೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ತಿಳಿಸಿರಬೇಕು ಅಂತ ಹೇಳಿ ಹೇಳ್ತೇವೆ. ಪ್ರಸ್ತಾಪಿತ ತನ್ನ ಒಪ್ಪಿಗೆಯನ್ನು ವ್ಯಾವಹಾರಿಕ ರೂಢಿಯ ಪ್ರಕಾರ ಮತ್ತು ಯೋಗ್ಯವಾದ ರೀತಿಯಲ್ಲಿ ತಿಳಿಸಬೇಕು. ಒಂದು ವೇಳೆ ಪ್ರಸ್ತಾಪಕ ತನ್ನ ಒಂದು ನಿರ್ದಿಷ್ಟ ರೀತಿಯಲ್ಲಿ ಒಪ್ಪಿಗೆಯನ್ನು ತಿಳಿಸಲು ಸೂಚಿಸಿದ್ರೆ ಅದೇ ರೀತಿ ಒಳಗೂ ಸೂಚಿಸ್ಬೇಕಂತ ಹೇಳ್ತೇವೆ. ಅದನ್ನು ನೆಕ್ಸ್ಟ್ ಪಾಯಿಂಟ್ ಒಳಗೆ ನಾವು ಹೇಳ್ತೇನಲ್ಲೇ. ಮೇರ್ ಮೆಂಟಲ್ ಅಕ್ಸೆಪ್ಟೆನ್ಸ್, ದಟ್ ಈಸ್ ಮೇರ್ ರಿಸಾಲ್ವ್ ಆನ್ ದ ಪಾರ್ಟ್ ಆಫ್ ದ ಆಫರಿ ಟು ಅಕ್ಸೆಪ್ಟ್ ಆನ್ ಆಫರ್ ವಿದೌಟ್ ಎನಿ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್, ದಟ್ ಈಸ್ ಇಂಡಿಕೇಶನ್ ಆಫ್ ಹಿಸ್ ಇಂಟೆನ್ಷನ್ ಟು ಅಕ್ಸೆಪ್ಟ್ ದ ಆಫರ್ ಐದರ್ ಬೈ ಸ್ಪೀಚ್ ಆರ್ ರೈಟಿಂಗ್ ಆರ್ ಬೈ ಕಂಡಕ್ಟ್ ಈಸ್ ನೋ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೇವೆ. ಮಾನಸಿಕ ಒಪ್ಪಿಗೆ ಆಗಂಗಿಲ್ಲ. ಮಾನಸಿಕ ಒಪ್ಪಿಗೆ ಆಗಂಗಿಲ್ಲ.
ಬರೇ ನಾವು ಪ್ರಸ್ತಾಪ ಬಂದತಿ ನಾನು ಗಪ್ ಕೂತ್ಬಿಟ್ನಿ ಅಂತಂದ್ರೆ ಎಕ್ಸೆಪ್ಟೆನ್ಸ್ ಆದಂಗೆ ಆಗಂಗಿಲ್ಲ. ಅದು ಒಂದೇನೈತಿ ಅಂತಂದ್ರೆ ಒಂದು ರೈಟಿಂಗ್ ಒಳಗರೆ ಇರಬೇಕು, ವರ್ಡ್ಸ್ ಒಳಗರ ಅದನ್ನು ತಿಳಿಸಿ ಹೇಳಿರಬೇಕು. ಅಂದ್ರೆ ಯಾರು ಪ್ರಸ್ತಾಪ ಮಾಡ್ಯಾನಲ್ಲ, ಆಫರರ್ ಅದನ್ಲ, ಅವಾಗ ನಾ ತಿಳಿಸ್ಬೇಕು ನನ್ನ ಒಪ್ಪಿಗೆಯನ್ನು. ಗೂಡ್ಸ್ ನಾ ಮಾರಾಟ ಮಾಡ್ತೇನೆ ಸ್ಕೂಟರ್ ಅಂತಂದ್ರೆ ನೀವು ಗಪ್ ಕುಂದ್ರುವುದು ಒಪ್ಪಿಗೆ ಅಲ್ಲ. ಒಪ್ಪಿಗೆ ಅಂದ್ರೆ ನೀವು ಸಮ್ಮತಿ ಕೊಟ್ಟಿರಿ ಅಂತಂದಲ್ಲ. ನಾನು ಹಂಗೆ ತಿಳ್ಕೊಳಕ್ಕೆ ಬರೋಂಗಿಲ್ಲ. ಗಪ್ ಅದಾನ ಅಂತಂದ್ರೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾವು ಒಂದು ಜನರಲ್ ಕಂಡೀಷನ್ ಒಳಗೆ ಅದನ್ನು ಹೇಳ್ತೇವಲ್ಲೇ. ಇಲ್ಲ ಅವು ಗಪ್ ಕೂತಾನಂದ್ರೆ ಮೋಸ್ಟ್ಲಿ ಅವ್ನಿಗೆ ಇಂಟ್ರೆಸ್ಟ್ ಇದ್ದಂಗಿಲ್ಲ ಅಂಥೇಳಿ ನಾವು ಏನು ಅನ್ಕೊತೇವಲ್ಲ, ಅದೇ ರೀತಿ ಒಳಗೆ ಇಲ್ಲಿ ವ್ಯವಹಾರದೊಳಗೂ ಬರ್ತೈತಿ. ಸೊ it should be communicated to the offerer if you have intention to create or to complete the offer. ಕಂಪ್ಲೀಟ್ ಮಾಡೋದೈತಿ, ಪ್ರಸ್ತಾಪವನ್ನು ಕಂಪ್ಲೀಟ್ ಮಾಡೋದೈತಿ, ನಿಮಗೆ ಅದನ್ನು ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದೈತಿ ಅಂತಂದ್ರೆ ಯು ಹ್ಯಾವ್ ಟು ಕಮ್ಯುನಿಕೇಟ್ ಇಟ್ ಟು ದ ಆಫರರ್. ಪ್ರಸ್ತಾಪಕಗೆ ನಿಮ್ಮ ಒಂದು ಸಮ್ಮತಿಯನ್ನು ಸೂಚಿಸಬೇಕು ಅಂತ ಹೇಳ್ತೇವೆ. ಅದನ್ನು ನೀವು ಒಂದು ಬಾಯಿ ಮಾತಲ್ಲೇ ಹೇಳ್ಬೋದು ಅಥವಾ ರಿಟರ್ನ್ ಒಳಗೂ ಕೊಡ್ಬೋದು. ಬಟ್ ಮೇರ್ ಮೆಂಟಲ್ ಎಕ್ಸೆಪ್ಟೆನ್ಸ್ ಈಸ್ ನಾಟ್ ಎಕ್ಸೆಪ್ಟೆನ್ಸ್ ಅಂತ ಹೇಳ್ತೇವೆ. ಇಟ್ ಈಸ್ ಇನ್ಇಫೆಕ್ಟಿವ್, ಅದು ಇನ್ಇಫೆಕ್ಟಿವ್ ಅಂತ ಹೇಳ್ತೇವೆ. ಮಾನಸಿಕ ಒಪ್ಪಿಗೆ ಅಥವಾ ಮನಸ್ಸಿನಲ್ಲೇ ಒಪ್ಪಿಗೆ ನೀಡಿ ಸುಮ್ಮನಾಗುವುದು ನ್ಯಾಯಬದ್ಧ ಒಪ್ಪಿಗೆ ಅಲ್ಲ. ಪ್ರಸ್ತಾಪಿತನಿಗೆ ಆ ರೀತಿ ಹೇಳಿದ್ದರೂ ಸದಾ ಅದು ನ್ಯಾಯಬದ್ಧ ಆಗಂಗಿಲ್ಲ. ಪ್ರಸ್ತಾಪತನ ಒಪ್ಪಿಗೆಯನ್ನು ಪ್ರಸ್ತಾಪನಿಗೆ ತಿಳಿಸ್ಲಿಕ್ಕೆ ಬೇಕೈತಿ, ಇಲ್ಲವಾದ್ರೆ ಅದು ಲೀಗಲ್ ರಿಲೇಷನ್ಶಿಪ್ಗೆ ಎಡೆ ಮಾಡಿಕೊಡಂಗಿಲ್ಲ. ಓಕೆ, ಅದಕ್ಕೆ ಅದು ಮ್ಯಾನಿಫೆಸ್ಟೇಷನ್ ಆಗಂಗಿಲ್ಲ ಅಥವಾ ಇಂಡಿಕೇಶನ್ ಕೊಟ್ಟಂಗೆ ಆಗಂಗಿಲ್ಲ ಅಂತ ಹೇಳ್ತೇವೆ. ಸೊ ಆ್ಯನ್ ಅನ್ಕಮ್ಯುನಿಕೇಟೆಡ್ ಎಕ್ಸೆಪ್ಟೆನ್ಸ್ ಈಸ್ ನೋ ಎಕ್ಸೆಪ್ಟೆನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಪ್ರಸ್ತಾಪ ವ್ಯಾವಹಾರಿಕ ರೂಢಿಯ ಪ್ರಕಾರ ಯೋಗ್ಯವಾದ ರೀತಿಯಲ್ಲಿ ತನ್ನ ಒಪ್ಪಿಗೆಯನ್ನು ಸೂಚಿಸಿರಲಿಲ್ಲ ಅಂದ್ರೆ ಅದು ಒಪ್ಪಿಗೆ ಆಗಂಗಿಲ್ಲ ಅಂತ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ condition or essential is an acceptance should follow or succeed the offer ಅಂತ ಹೇಳ್ತೇವೆ. ಅಂದ್ರೆ ಪ್ರಸ್ತಾಪ ಆದ ನಂತರ ಒಪ್ಪಿಗೆ ಬರಬೇಕಲ್ಲ. ಪ್ರಸ್ತಾಪ ಆಗೋಕ್ಕಿಂತ ಮೊದಲನ್ನ ನಾವು ಒಪ್ಪಿಗೆಯನ್ನು ಸೂಚಿಸಕ್ಕೆ ಬರಂಗಿಲ್ಲ. ಅದಕ್ಕೆ ಇಟ್ ಶುಡ್ ಸಕ್ಸೀಡ್ ದ ಆಫರ್, ಇಟ್ ಶುಡ್ ನಾಟ್ ಪ್ರಿಸೈಡ್ ದ ಆಫರ್. ಅದಕ್ಕಿಂತ ಮೊದಲು ಪ್ರಸ್ತಾಪ ಆಗೋಕ್ಕಿಂತ ಮೊದಲು ಅದು ಪ್ರಸ್ತಾಪ ಆಗೋಕ್ಕಿಂತ ಮೊದಲು ಒಪ್ಪಿಗೆ ಇರಬಾರ್ದು ಅಂತ ಹೇಳ್ತೇವೆ. ಅಂದ್ರೆ ಅದ್ರಿಗೆ ಮುಂಚಿತವಾಗಿ ಒಪ್ಪಿಗೆಯನ್ನು ನೀಡಕ್ಕೆ ಬರಂಗಿನೂ ಇಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಎನಿ ಕಂಪನಿ says or accepts to issue the shares before issuing of the shares. ಅಂದ್ರೆ ಒಂದು ಕಂಪ್ನಿ ಏನೈತಿ, ಒಬ್ಬಂಗೆ ಅವನು ಷೇರುಗಳಿಗಾಗಿ ಅರ್ಜಿ ಮಾಡುವ ಮೊದಲಾಗ ಷೇರುಗಳನ್ನು ಹಂಚ್ತ. ಆದ್ರೆ ಅವನಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಂದ್ರೆ ಆ ಶೇರ್ ಹೋಲ್ಡರ್ಗೆ ಏನೂ ಗೊತ್ತಿರಲಿಲ್ಲ, ಅದ್ರ ಕಂಪ್ನಿನ ಇಶ್ಯೂ ಮಾಡಿಬಿಟ್ಟಿತ್ತಲ್ಲೇ. ಆ ನಂತರ ಅವ ಏನು ಮಾಡಿದ ಅಂತಂದ್ರೆ ಷೇರುಗಳ ಸಂಬಂಧ ಆ ಕಂಪ್ನಿಗೆ ಅರ್ಜಿ ಹಾಕ್ತಾನವಲ್ಲೇ. ಆಗ ಆ ಕಂಪ್ನಿ ಮಾಡಿದ ಷೇರುಗಳ ಹಂಚಿಕೆ ನ್ಯಾಯಬದ್ಧ ಹಂಚಿಕೆ ಅಲ್ಲ ಅಂಥೇಳಿ ನ್ಯಾಯಾಲಯ ಹೇಳ್ತೈತದಲ್ಲಿ. ಯಾಕಂದ್ರೆ ಅದು ಆಫರ್ ಮಾಡೋಕ್ಕಿನ್ನೂ ಮೊದಲನೇ ಇಶ್ಯೂ ಆಗಿದ್ದೈತದಲ್ಲೇ. ಅದಕ್ಕೇನು ಹೇಳ್ತೇವೆ ಅಂತಂದ್ರೆ ಇಟ್ ಶುಡ್ ಫಾಲೋ ದ ಆರ್ ಸಕ್ಸೀಡ್ ದ ಆಫರ್. ಪ್ರಸ್ತಾಪವನ್ನು ಹಿಂಬಾಲಿಸಬೇಕದು, ಪ್ರಸ್ತಾಪವನ್ನು ಹಿಂಬಾಲಿಸಬೇಕು, ಅದರ ಮುಂಚಿತವಾಗಿ ಇರಬಾರ್ದು ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಈಸ್ ದ acceptance must be communicated by the offeree in accordance with the mode prescribed. ಯಾವ ಪ್ರಕಾರ ಹೇಳಿದ್ದಿರ್ತೈತಿ ಅದ ಪ್ರಕಾರನ ಅದು ಒಪ್ಪಿಗೆಯನ್ನು ಸೂಚಿಸಬೇಕು ಅಂತ ಹೇಳ್ತೇವೆ. ಯಾವ ಪ್ರಕಾರ ಕೇಳಿರ್ತಾರೆ ಅಂದ್ರೆ ರಿಟರ್ನ್ ಕೇಳಿದ್ರು ರಿಟರ್ನ ಮೇಲ್ ಮಾಡಂದ್ರಿದ್ರು ಮೇಲ, ಕಾಲ್ ಮಾಡಂದಿದ್ರು ಕಾಲ. ಯಾವ ಇದ್ರೊಳಗೆ ಕೇಳಿರ್ತಾರೆ ಅದೇ ರೀತಿ ಒಳಗೆ ಆಗಬೇಕೈತಲ್ಲೇ. ಇಲ್ಲಿ ಒಂದು ಕಂಪ್ನಿಗೆ ಗೂಡ್ಸನ್ನು ಕಳ್ಸಾಕ ಒಬ್ಬ ಏನು ಮಾಡ್ತಾನ ಅಂತಂದ್ರೆ ಆರ್ಡರ್ ಹಾಕ್ತಾನ ಅಥವಾ ಕೇಳ್ಕೊತಾನ. ಆ ಕಂಪ್ನಿಯವರು ಆಯಿತು ಅಂತ ಹೇಳಿ ಸೀಲ್ ಹಾಕಿ ಅದನ್ನು ತನ್ನ ಡ್ರಾನೊಳಗೆ ಇಟ್ಕೊಂಡ್ಬಿಡ್ತಾನ. ಅದನ್ನು ಸೆಂಡ್ ಮಾಡಂಗಿಲ್ಲ, ಅದು ಕಮ್ಯುನಿಕೇಟ್ ಆಗಂಗಿಲ್ಲ. ಇದನ್ನು ನಾವಲ್ಲೇ ಎಕ್ಸೆಪ್ಟೆನ್ಸ್ ಅಂತ ಹೇಳಿ ಹೇಳಂಗಿಲ್ಲ. ಆಮೇಲೆ ಅವ್ರು ಹೇಳಿದ್ದೇನೈತಿ ಅಂತಂದ್ರೆ ಮೇಲ್ ಮಾಡಂತ ಹೇಳಿ ಹೇಳ್ತಾರೆ. ನಾವೇನು ಮಾಡ್ತೇವೆ ಅಂತಂದ್ರೆ ಅದನ್ನು ಲೆಟರ್ ಹಾಕ್ತೇವೆ, ಮ್ಯಾನ್ಯುವಲಿ ಕಳಿಸ್ತೇವೆ. ಆ ಹೊತ್ತಿನಾಗ ಏನಾಗ್ತೈತಿ, ಲೇಟ್ ಆಗಿಬಿಡ್ತೈತೆ. ಕಾಲ್ ಮಾಡಂತ ಹೇಳಿರ್ತಾರೆ, ನಾವು ಮೇಲ್ ಮಾಡ್ತೇವೆ. ನಾವು ಏನು ಮಾಡ್ತೇವೆ, ಕಾಲಿಂದು
ಎಕ್ಸ್ಪೆಕ್ಟ್ ಮಾಡಕತ್ತಿರ್ತೇವೆ. ಕಾಲ್ಗಾಗಿ ಫೋನ್ ಕಾಲ್ಗಾಗಿ ನಾವು ವೆಯ್ಟ್ ಮಾಡ್ತಿರ್ತೇವೆ, ಮೇಲ್ ಚೆಕ್ ಮಾಡೋದು ಆಗಂಗಿಲ್ಲ. ಹಿಂಗೆ ಇದೇನು ಕಮ್ಯುನಿಕೇಷನ್ ಗ್ಯಾಪ್ ಆಗ್ತೈತಿ ಅದು ಆಗ್ಲಾರ್ದಕ್ಕೆ ಇದನ್ನ ಒಂದು ಎಸೆನ್ಷಿಯಲ್ಸ್ ಅಂತ ಹೇಳಿ ಇಟ್ಟಾರಲ್ಲೇ ಮೋಡ್ ಪ್ರಿಸ್ಕ್ರೈಬ್ಡ್ ಯಾವ ರೀತಿ ಒಳಗೆ ಹೇಳಬೇಕೈತಲ್ಲ ಅದೇ ರೀತಿ ಒಳಗನ್ನ ಒಂದು ಒಪ್ಪಿಗೆಯನ್ನು ಸೂಚಿಸಬೇಕು ಅಂತ ಹೇಳಿ ಹೇಳ್ತೇವೆ. ದ ಎಕ್ಸೆಪ್ಟೆನ್ಸ್ ಮಸ್ಟ್ ಬಿ ಗಿವನ್ ವಿದಿನ್ ದ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಆರ್ ವಿದಿನ್ ಅ ರೀಸನೇಬಲ್ ಟೈಮ್ ಅಂತ ಹೇಳಿ ಹೇಳ್ತೇವೆ. ಯಾವ ಕಾಲಾವಧಿಯೊಳಗೆ ಪ್ರಸ್ತಾಪಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕು ಅಷ್ಟು ಟೈಮ್ನಾಗನ ಅದನ್ನು ಒಪ್ಪಿಗೆಯನ್ನು ಸೂಚಿಸಬೇಕು. ಟೈಮ್ ಲಿಮಿಟ್ ಕೊಟ್ಟಿರಲಿಲ್ಲ, ಸಮಯವನ್ನು ನಿಗದಿಪಡಿಸಿರಲಿಲ್ಲ, ರೀಸನೇಬಲ್ ಟೈಮ್ ಅಂತ ಹೇಳಿ ಹೇಳ್ತೇವೆ. ಹೋದ ವರ್ಷ ಒಂದೇನೋ ಆಫರ್ ಆಗಿತ್ತು, ಅದನ್ನು ಈಗ ನಾನು ಒಪ್ಪಿಗೆಯನ್ನು ಸೂಚಿಸ್ತೇನೆ ಅಂತ ಅನ್ನಕ್ಕೆ ಬರೋಂಗಿಲ್ಲ. ಸೊ ಇಫ್ ಎನಿ ಟೈಮ್ ಲಿಮಿಟ್ ಈಸ್ ಸ್ಪೆಸಿಫೈಡ್ ಬೈ ದ ಆಫರರ್, ದ ಎಕ್ಸೆಪ್ಟೆನ್ಸ್ ಬೈ ದ ಆಫರಿ ಮಸ್ಟ್ ಬಿ ವಿದಿನ್ ದ್ಯಾಟ್ ಸ್ಪೆಸಿಫೈಡ್ ಪೀರಿಯಡ್. ಯಾವ ಕಾಲಾವಧಿ ಒಳಗೆ ಒಪ್ಪಿಗೆಯನ್ನು ಸೂಚಿಸ ಅಂತ ಹೇಳಿ ಪ್ರಸ್ತಾಪಕ ಹೇಳಿರ್ತಾನ, ಪ್ರಸ್ತಾಪಿತ ಅದ ಅವಧಿ ಒಳಗೆ ಅದ ಟೈಮ್ದೊಳಗನ ತನ್ನ ಒಪ್ಪಿಗೆಯನ್ನು ಸೂಚಿಸಬೇಕು. ಅದರ ನಂತರ ಏನಾರ ಅವ ಹ್ಞೂ ಅಂತಂದ್ರೆ ಅದಕ್ಕೇನು ಮೀನಿಂಗ್ ಇರಂಗಿಲ್ಲ ಅಥವಾ ಅರ್ಥ ಇರಂಗಿಲ್ಲ ಅಂತ ಹೇಳಿ ಹೇಳ್ತೇವೆ. ಓಕೆ, ಅದಕ್ಕೆ ಏನೈತಿ ಅಂದ್ರೆ ಇಫ್ ದ ಟೈಮ್ ಲಿಮಿಟ್ ಈಸ್ ನಾಟ್ ಸ್ಪೆಸಿಫೈಡ್ ಇಟ್ ಮಸ್ಟ್ ಬಿ ಗಿವೆನ್ ವಿದಿನ್ ರೀಸನೇಬಲ್ ಟೈಮ್. ಯೋಗ್ಯವಾದ ಅವಧಿ ಒಳಗೆ ಅದನ್ನು ಒಳ್ಳೆ ಒಪ್ಪಿಗೆಯನ್ನು ಸೂಚಿಸಬೇಕು ಅಂತ ಹೇಳಿ ಹೇಳ್ತೇವೆ. Next is of communication of acceptance can be waived or dispensed, cancelled by the offerer. ಒಪ್ಪಿಗೆ ಒಂದು ಸಂಪರ್ಕ ಅಥವಾ ಏನು ಸೂಚನೆ ಏನೈತಿ ಅಂತಂದ್ರೆ ಆಫರರ್ ಕ್ಯಾನ್ಸಲ್ನು ಮಾಡ್ಬೋದು, ಅವಾಗ ಆ ಅಧಿಕಾರ ಐತಿ. ಆಸ್ ದ ಕಮ್ಯುನಿಕೇಶನ್ ಆಫ್ ದ acceptance is intended for his benefit, the offerer can waive the communication of the acceptance. ಅಂದ್ರೆ ತನ್ನ ಆಫರನ್ನು ಕ್ಯಾನ್ಸಲ್ ಮಾಡುವ ಅಧಿಕಾರ ಆಫರರ್ಗೆ ಐತಿ. ಪ್ರಸ್ತಾಪಕಗೆ ಪೂರ್ಣ ಅಧಿಕಾರ ಐತಿ, ತನ್ನ ಪ್ರಸ್ತಾಪವನ್ನು ರದ್ದುಗೊಳಿಸುವ ಒಂದು ಪೂರ್ಣ ಅಧಿಕಾರ ಐತಿ. ಓಕೆ, ಅದನ್ನು ವೇವ್ಡ್ ಆಫ್ ಅಂತ ಹೇಳ್ತೇವೆ ಅಥವಾ ಕ್ಯಾನ್ಸಲ್ ಮಾಡೋದು ಅಂತ ಹೇಳಿ ಹೇಳ್ತೇವೆ. ಇವೊಂದು ಆಫರಿ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್, ಪ್ರಸ್ತಾಪಿತ ಅದಕ್ಕೆ ಒಪ್ಪಿಗೆ ಸೂಚಿಸಿದ್ರು ಸದೇಕ ಅವ ಆ ಪ್ರಸ್ತಾಪವನ್ನು ರದ್ದುಗೊಳಿಸಬಹುದು. Next is, an offer has the right to prescribe the manner in which the offer may be accepted, but the law does not allow an offerer to prescribe silence as the mode of acceptance. ಮೌನ ಯಾವಾಗೂ ಏನೈತಿ ಅಂತಂದ್ರೆ ಒಪ್ಪಿಗೆಯ ಸೂಚನೆ ಅಲ್ಲ ಅಂತ ಹೇಳಿ ಹೇಳ್ತೇವೆ. ಮೌನ ಯಾವಾಗೂ ಒಪ್ಪಿಗೆಯ ಸೂಚನೆ ಅಲ್ಲ. ಯಾವುದೇ ಮೋಡ್ ಒಳಗಾದರೂ ಒಪ್ಪಿಗೆಯನ್ನು ಸೂಚಿಸಬಹುದು ಅಂತ ಹೇಳ್ತೇವೆ, ಬಟ್ ಸೈಲೆನ್ಸ್ ಕ್ಯಾನ್ ನಾಟ್ ಬಿ ದ ಮೋಡ್ ಆಫ್ ದ ಎಕ್ಸೆಪ್ಟೆನ್ಸ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ನೀವು ನನ್ನ ಪ್ರಸ್ತಾಪಕ್ಕೆ ನನ್ನ ಒಂದು ವೆಹಿಕಲನ್ನು ನಿಮಗೆ ಮಾರಾಟ ಮಾಡ್ತೀನಿ ಅಂತ ಹೊತ್ನಾಗ ನೀವು ಗಪ್ಪದಿರಿ ಅಂತಂದ್ರೆ ಇಟ್ ಡಸಂಟ್ ಶೋ ದ್ಯಾಟ್ ಯು ಆರ್ ಎಕ್ಸೆಪ್ಟಿಂಗ್ ಮೈ ಆಫರ್ ಅಂತ ಹೇಳಿ. ಸೈಲೆಂಟ್, ನೀವು ಗಪ್ಪದಿರಿ, ಮೌನವಾಗಿದ್ದೀರಿ. ಮೌನ ಯಾವಾಗೂ ಅದೇನೈತಿ ಅಂತಂದ್ರೆ ಮೋಡ್ ಆಫ್ ಎಕ್ಸೆಪ್ಟೆನ್ಸ್ ಆಗಂಗಿಲ್ಲ, ಸಮ್ಮತಿಯ ಲಕ್ಷಣ ಅಲ್ಲ. ಒಂದು ಯೂಶ್ವಲ್ ಇದೈತಲ್ಲಿ ನಮ್ಮ ಕನ್ನಡದೊಳಗೆ ಒಂದು ಗಾದೆ ಮಾತು ಬರತೈತೆ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳಿ ಹೇಳ್ತೇವೆ. ಅದು ಇಲ್ಲಿ ಕಾಂಟ್ರಾಕ್ಟಕ್ಕೆ ಅಥವಾ ಎಕ್ಸೆಪ್ಟೆನ್ಸಿಗೆ ನಾವು ಅಪ್ಲೈ ಮಾಡೋಂಗಿಲ್ಲ. ಮೌನ ಸಮ್ಮತಿಯ ಲಕ್ಷಣ ಅಲ್ಲ ಅಂತ ಹೇಳಿ ಹೇಳ್ತೇವೆ ವೆನ್ ಇಟ್ ಕಮ್ಸ್ ಟು ಆಫರ್ ಆ್ಯಂಡ್ ಎಕ್ಸೆಪ್ಟೆನ್ಸ್. ಪ್ರಸ್ತಾಪ ಮತ್ತು ಒಪ್ಪಿಗೆಯ ವಿಷಯ ಬಂದಾಗ ಸಮ್ಮತಿಯ ಲಕ್ಷಣ ಆಗಂಗಿಲ್ಲ, ಮೌನವಾಗಿರುವುದು. ಸೊ ಹಿ ಹ್ಯಾಸ್ ಟು ಎಕ್ಸ್ಪ್ರೆಸ್, ಹೂ ಆಫರಿ ಹ್ಯಾಸ್ ಟು ಎಕ್ಸ್ಪ್ರೆಸ್ ಹೀಸ್ ಅಸೆಂಟ್. ತನ್ನ ಒಂದು ಇಚ್ಛೆಯ ಅಭಿವ್ಯಕ್ತಿಯನ್ನು ಅವ ಮಾಡಬೇಕೈತಿ. ಪ್ರಸ್ತಾಪಿತ ಆಫರಿ ಮಾಡಬೇಕೈತಲ್ಲೇ. ಓಕೆ, the acceptance must be given by the offeree while the offer in force. ಪ್ರಸ್ತಾಪ ಚಾಲು ಇದ್ದಾಗನ ಆಫರಿ ಏನೈತಿ ಪ್ರಸ್ತಾಪಿತ
ತನ್ನ ಒಪ್ಪಿಗೆಯನ್ನು ಸೂಚಿಸಬೇಕು. ನಾಟ್ ಆಫ್ಟರ್ ದ್ಯಾಟ್, ನಾಟ್ ಬಿಫೋರ್ ದ್ಯಾಟ್, ನಾಟ್ ಆಫ್ಟರ್ ದ ಲ್ಯಾಪ್ಸ್ ಆರ್ ಇಟ್ ಈಸ್ ರಿವೋಕ್ಡ್. ಅಂದ್ರೆ ಪ್ರಸ್ತಾಪ ರದ್ದಾಗುವ ಅಥವಾ ಹಿಂತೆಗೆದುಕೊಳ್ಳುವ ಮೊದಲನ ಸಮ್ಮತಿಯನ್ನು ಕೊಡಬೇಕಲ್ಲೇ. ಓಕೆ, ಪ್ರಸ್ತಾಪ ರದ್ದಾಗುವುದು ಅಥವಾ ಹಿಂತೆಗೆದುಕೊಳ್ಳೋಕ್ಕಿಂತ ಮೊದಲ ಒಪ್ಪಿಗೆ ಕೊಡಬೇಕೈತಿ. ದ ಎಕ್ಸೆಪ್ಟೆನ್ಸ್ ಮಸ್ಟ್ ಬಿ ಗಿವನ್ ಬೈ ದ ಆಫರಿ ವೈಲ್ ದ ಆಫರ್ ಇನ್ ಫೋರ್ಸ್. ಅದು ಚಾಲ್ತಿ ಇದ್ದು ಹೊತ್ನ್ಯಾಗನ, ಬಿಫೋರ್ ದ ಆಫರ್ ಲ್ಯಾಪ್ಸಸ್ ಆರ್ ಬಿಫೋರ್ ದ ಆಫರ್ ಈಸ್ ರಿವೋಕ್ಡ್. ರದ್ದಾಗೋಕ್ಕಿಂತ ಮೊದಲು ಅಥವಾ ಅದು ಹಿಂತೆಗೆದಕ್ಕಿಂತ ಮೊದಲು ಅಂತ ಹೇಳ್ತೇವೆ ನಾವಲ್ಲೇ. ಓಕೆ, ದ ಎಕ್ಸೆಪ್ಟೆನ್ಸ್ ಮಸ್ಟ್ ಶೋ ಆನ್ ಇಂಟೆನ್ಷನ್ ಆನ್ ದ ಪಾರ್ಟ್ ಆಫ್ ದ ಎಕ್ಸೆಪ್ಟರ್ ಟು ಫುಲ್ಫಿಲ್ all the terms of the promise. If no such intention is present, the acceptance is not valid ಅಂತ ಹೇಳ್ತೇವೆ. ಇದು ಇಂಟೆನ್ಷನ್ ಏನೈತಲ್ಲ, ಎಕ್ಸೆಪ್ಟರ್ ಒಪ್ಪಿಗೆ ಸೂಚಿಸಿದವ ಅಥವಾ ಪ್ರಸ್ತಾಪಿತ ಏನೈತಿ, ಎಲ್ಲ ಕಂಡೀಷನ್ಸ್ ಷರತ್ತುಗಳನ್ನು ಒಪ್ಕೊಳ್ತೇನೆ ಅಂತ ಹೇಳಿ, ಟರ್ಮ್ಸ್ ಆಫ್ ದ ಪ್ರಾಮಿಸ್ ಅಂತ ಹೇಳ್ತೇವೆ. ಕರಾರುಗಳು, ಪ್ರಸ್ತಾಪದ ಕರಾರುಗಳನ್ನ ಒಪ್ಕೋತೇವಿ. ಅದರೊಳಗಿನ ಕೆಲವೊಂದಿಷ್ಟು ಪಾರ್ಟ್ ಒಪ್ಕೋತೇನೆ, ಕೆಲವೊಂದಿಷ್ಟು ಪಾರ್ಟ್ ಒಪ್ಕೊಳ್ಳೋಂಗಿಲ್ಲ ಅಂತ ನಾಕ ಬರೋಂಗಿಲ್ಲ. ಓಕೆ, ಇಫ್ ದೆರ್ ಈಸ್ ನೋ ಸಚ್ ಇಂಟೆನ್ಷನ್ ಈಸ್ ಪ್ರೆಸೆಂಟ್ ಅಂತ ಯಾವುದೋ ಒಂದು ಇಚ್ಛೆ ಇರಲಿಲ್ಲ ಆಫರಿಗೆ ಅಂತಂದ್ರೆ ಅದರ ಎಕ್ಸೆಪ್ಟೆನ್ಸ್ ಅಂತ ಹೇಳಿ ಅನ್ನಂಗಿಲ್ಲ. ಆಫರಿಗೆ ಅಂತ ಇಂಟೆನ್ಷನ್ ಇರಲಿಲ್ಲ ಅಂದರೆ, ಈಗ 50,000 20,000 ನನ್ನ ಗಾಡಿ ಮಾರಾಟ ಮಾಡ್ತೀನಿ ಅಂತಂದು ಹೊತ್ನ್ಯಾಗ, ಇಲ್ರಿ ನಾನು ಏನೈತಿ ಅಂತಂದ್ರೆ 19,500 ರೂಪಾಯಿ ಕೊಡ್ತೇನೆ ಅಂತಂದ, ಅದನ್ನು ಆಫರರ್ ಒಪ್ಪಲಿಲ್ಲ ಅಂತಂದ್ರೆ ಎಕ್ಸೆಪ್ಟೆನ್ಸ್ ಆಗಂಗಿಲ್ಲ. ಇಟ್ ಈಸ್ ನಾಟ್ ವ್ಯಾಲಿಡ್. ಆರ್ ಅದರ್ವೈಸ್ ನನ್ನ ವೆಹಿಕಲನ್ನು ನನ್ನ ಮನೆಗೆ ಬಂದು ನೀವು ತೊಗೊಂಡು ಹೋಗಬೇಕು ಅಂತ ಹೊತ್ನಾಗ ನೀವು ಅದಕ್ಕೆ ಒಪ್ಕೋಲಿಲ್ಲ, ಇಫ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂದ್ರೆ, ಆಫರರ್ ಇಂಟ್ರೆಸ್ಟೆಡ್ ಇರಲಿಲ್ಲ ಅಂತಂದ್ರೆ ಅದಕ್ಕೆ ನಾವು ಪ್ರಸ್ತಾಪ ಮಾಡೋಕ್ಕೆ ಅದನ್ನು ಸಮ್ಮತಿ ಅಂತ ಹೇಳಿ ಅನ್ನಂಗಿಲ್ಲ. ಅದರೊಳಗಿನ ಯಾವುದೇ ಪಾರ್ಟ್ ಆಫರ್ದೊಳಗಿನ ಯಾವುದೇ ಪಾರ್ಟ್ದಕ್ಕೆ ಡಿಸ್ಅಗ್ರಿ ಆಗ್ತಿದ್ನ ಆಫ್ರಿ ಅಂತಂದ್ರೆ ಅದನ್ನು ನಾವು ನೋ ಎಕ್ಸೆಪ್ಟೆನ್ಸ್ ಅಂತ ಹೇಳಿ ಹೇಳ್ತೇವೆ. ಇಟ್ ಈಸ್ ನಾಟ್ ವ್ಯಾಲಿಡ್ ಎಕ್ಸೆಪ್ಟೆನ್ಸ್ ಅಂತ ಹೇಳಿ ಹೇಳ್ತೇವೆ. Acceptance must be the whole of a proposal. ಒಪ್ಪಿಗೆ ಪೂರ್ಣ ಪ್ರಸ್ತಾಪಕ್ಕೆ ಇರಬೇಕು. That means when offerer makes a composite offer and each part of the offer is dependent on the other, the offeree must accept the whole of the offer and not a part of it unless the offerer himself accepts the part of the acceptance. ಆಫರರ್ಗ ಅಂದರೆ ಇದೇನು ಪ್ರಸ್ತಾಪದ ಷರತ್ತುಗಳಂತ ಹೇಳ್ತೇವೆ, ಅದರ ಜೊತೆಗೆ ಬರ್ತಕ್ಕಂತಹ ಕೆಲವೊಂದಿಷ್ಟು ಪ್ರಸ್ತಾಪಗಳು ಇರ್ತಾವಲ್ಲ, ಅದನ್ನು ಪೂರ್ಣವಾಗಿ ಅದರ ಜೊತೆಗೆ ಬರ್ತಕ್ಕಂಥ ಪೂರ್ಣವಾದಂತಹ ಪ್ರಸ್ತಾಪವನ್ನು ಅವ ಆಫ್ರಿ ಒಪ್ಪಿಕೊಳ್ಳಬೇಕೈತಿ. ಅದರೊಳಗಿಂದ ಪಾರ್ಟ್ ಅಷ್ಟೇ ಒಪ್ಕೊಳ್ಳಾಕತ್ತೀನಿ ಅಂತಂದ್ರೆ ಆಫರರ್ ಹ್ಯಾಸ್ ಟು ಎಕ್ಸೆಪ್ಟ್ ದ್ಯಾಟ್ ಎಕ್ಸೆಪ್ಟೆನ್ಸ್. ಅವು ಕೊಟ್ಟಂಥ ಸಮ್ಮತಿಯನ್ನು ಆಫರರ್ ಏನದಲ್ಲ ಹ್ಞೂ ಅನ್ನಬೇಕು. ಅನ್ಲೆಸ್ ಇಟ್ ಈಸ್ ನಾಟ್ ದ ವ್ಯಾಲಿಡ್ ಎಕ್ಸೆಪ್ಟೆನ್ಸ್ ಅಂತ ಹೇಳಿ ಹೇಳ್ತೇವೆ. Only part of the proposal cannot be accepted. If the part of the proposal is accepted by the offering, offerer should accept that acceptance. ಆ ಒಂದು ಒಪ್ಪಿಗೆಯನ್ನು ಆಫರರ್ ಏನದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು, ಅವನು ತನ್ನ ಸಮ್ಮತಿಯನ್ನು ಸೂಚಿಸಬೇಕು ಅಂತ ಹೇಳಿ ಹೇಳ್ತೇವೆ. ಓಕೆ, ಆ್ಯಂಡ್ ದಿಸ್ ಒನ್ ದ ಲಾಸ್ಟ್ ಒನ್ ಈಸ್ ಅ ಪ್ರಪೋಸಲ್ ಒನ್ಸ್ ರಿಜೆಕ್ಟೆಡ್ ಕೆನ್ ನಾಟ್ ಬಿ accepted by the offering unless it is renewed by the offerer. ಒಮ್ಮೆ ಮಾಡಿದಂಥ ಪ್ರಸ್ತಾಪ ರಿಜೆಕ್ಟ್ ಆಯಿತು, ಇಟ್ ಕೆನ್ ನಾಟ್ ಬಿ accepted by the ಆಫ್ರಿ ಅದರ ನಂತರ ಏನಾರ ಒಪ್ಪಿಗೆ ಸೂಚಿಸ್ತೇನೆ ಅಂದರೆ ಇಲ್ಲ, ಅನ್ಲೆಸ್ ಇಟ್ ಈಸ್ ರಿನ್ಯೂಡ್ ಬೈ ದ ಆಫರರ್. ಅದನ್ನು ನವೀಕರಿಸದ ಹೊರತು ಅದನ್ನು ಆಫ್ರಿ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಬರಂಗಿಲ್ಲ. ತಿರಸ್ಕರಿಸಲ್ಪಟ್ಟ ಪ್ರಸ್ತಾಪವನ್ನು ಪುನಃ ನವೀಕರಿಸದ ಹೊರತು ಒಪ್ಪಲಾಗದು. ಪ್ರಸ್ತಾಪವನ್ನು ಒಮ್ಮೆ ನಿರಾಕರಿಸಿದ ನಂತರ ಪುನಃ ಅದನ್ನು ನವೀಕರಿಸದ ಹೊರತು ಅದನ್ನು
ಒಪ್ಪಿಕೊಳ್ಳಲು ಆಗದು ಅಂತ ಹೇಳ್ತೇವೆ. ಇಟ್ ಈಸ್ ದ ಲಾಸ್ಟ್ ಕಂಡೀಷನ್ ಆ್ಯಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಕಂಡೀಷನ್ಸ್ ಅಟ್ ದ ಟೈಮ್ ಆಫ್ ದ ಎಕ್ಸೆಪ್ಟೆನ್ಸ್ ಅಂತ ಹೇಳ್ತೇವೆ. ಅದು ಲ್ಯಾಪ್ಸ್ ಆಗಿ ಹೋಗ್ಬಿಟ್ಟಿರ್ತೈತೆ, ಅಲ್ಲೇ ರಿಜೆಕ್ಟ್ ಆಗೈತಿ ಅಂತಂದ್ರೆ, ತಿರಸ್ಕರಿಸಲ್ಪಟ್ಟೈತಿ ಅಂತಂದ್ರೆ ಆ ಆಫರ್ ಲ್ಯಾಪ್ಸ್ ಆಗಿಬಿಟ್ಟಿರ್ತೈತಿ, ಹೋಗ್ಬಿಟ್ಟಿರ್ತೈತೆ, ಹಿಂದೆ ತಗೊಂಡು ಬಿಟ್ಟಿರ್ತಾನೆ ಆಫರರ. ಅದರ ನಂತರ ನೀವು ಏನಾರು ಹ್ಞೂ ಅಂತೀರಿ ಅಂತಂದರೆ, ಇಲ್ಲ ನಾ ಗಾಡಿ ಮಾರಾಟ ಮಾಡ್ತೀನಿ ಅಂತ ಹೇಳಿದ್ದೆ, ನೀವು ಒಪ್ಕೊಂಡು ಬಿಟ್ರಿ, ನಾ ಅದನ್ನು ಗಪ್ಪ ಆಗಿಬಿಟ್ನಿ. ಅದನ್ನು ನಾವು ಒಳ್ಳೇನು ಹೇಳು ತಕೊಂಡು ನಮೀಕರಿಸೋದು ಹೊರತು ನೀವು ಏನೈತಿ ಅಂತಂದ್ರೆ ನೀವು ಒಪ್ಕೋತಾನಂತ ಹೇಳಕ್ಕೆ ಬರೋಂಗಿಲ್ಲ ಅಲ್ಲೇ. ಅಂದರೆ ಮ್ಯೂಚುವಲಿ ವಿ ಕ್ಯಾನ್ ಡೂ ದಿಸ್. ಇದನ್ನು ಯಾವಾಗೂ ಹೇಳ್ತೇನೆ, ಮ್ಯೂಚುವಲಿ ಇಬ್ಬರ ಒಂದು ಪರಸ್ಪರ ಒಪ್ಪಿಗೆ ಮುಖಾಂತರ ವ್ಯವಹಾರ ಆಗೋದು ಬೇಡ್ರಿ. ನೀವು ನ್ಯಾಯಾಲಯಕ್ಕೆ ಹೋದ್ರಿ ಅಂತಂದ್ರೆ ಈ ಕಂಡೀಷನ್ಸ್ ಕಂಪಲ್ಸರಿ ಫುಲ್ಫಿಲ್ ಮಾಡಬೇಕಾಗ್ತೈತಿ. ಓಕೆ, ಇವೇನು ಎಸೆನ್ಷಿಯಲ್ಸ್ ಇರ್ತಾವಲ್ಲ ಇವನು ಫುಲ್ಫಿಲ್ ಮಾಡ್ಬೇಕಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಸೊ it is what all about acceptance. Please like, share, subscribe my channel for more videos on Contract Act. Thank you.